ಇನ್ನು ನಟ ದರ್ಶನ್ ಫ್ಯಾನ್ಸ್ ವಿರುದ್ಧ ನಟಿ ರಮ್ಯಾ ಕಾನೂನು ಸಮರವನ್ನು ಮುಂದುವರಿಸಿದ್ದಾರೆ. ಈಗಾಗಲೇ ಯಾರ್ಯಾರು ತಮಗೆ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸಿದ್ರು ಅವರ ವಿರುದ್ಧ ದೂರನ್ನು ದಾಖಲು ಮಾಡಿದ್ದಾರೆ. FIR ಕೂಡ ಆಗಿದೆ. ನಟ ದರ್ಶನ್ ಫ್ಯಾನ್ಸ್ ವಿರುದ್ಧ ನಟಿ ರಮ್ಯಾ ಕಾನೂನು ಸಮರವನ್ನ ಮಾಡ್ತಾ ಇದ್ದಾರೆ. ನಟ ದರ್ಶನ್ ನಕಲಿ ಅಭಿಮಾನಿಗಳಿಗೆ ನಡುಕ ಹುಟ್ಟಿಸಿದ್ದಾರೆ ರಮ್ಯಾ. ಏನು ಗೊತ್ತಾ, 43 ಅಕೌಂಟಿಂದ ಇವರಿಗೆ ಮೆಸೇಜ್ ಬಂದಿದೆ. ಚೆಕ್ ಮಾಡಿದಾಗ ಇವೆಲ್ಲವೂ ಫೇಕ್ ಅಂತ ಗೊತ್ತಾಗಿದೆ. ಯಾರೂ ಒರಿಜಿನಲ್ ಐಡೆಂಟಿಟಿ ಕೊಟ್ಟು ಅಕೌಂಟ್ ಓಪನ್ ಮಾಡಿರೋದಲ್ಲ. ಯಾರ್ಯಾರ್ದೋ ಹೆಸರಲ್ಲಿ, ಹುಡುಗ ಹುಡುಗಿ ಹೆಸರಲ್ಲಿ, ಹುಡುಗಿ ಹುಡುಗನ ಹೆಸರಲ್ಲಿ ಹೀಗೆಲ್ಲ ಮಾಡ್ಕೊಂಡಿದ್ದಾರೆ. ನಕಲಿ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ರಮ್ಯಾಗೆ ಈ ಥರ ಅಶ್ಲೀಲ ಮೆಸೇಜನ್ನು ಕಳಿಸಿರೋದು. ಈಗ ಸೈಬರ್ ಕ್ರೈಮ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಆಗ ಗೊತ್ತಾಗಿರ್ತಕ್ಕಂಥದ್ದು ಇವ್ರು ಯಾರೂ ಅಸಲಿ ಅಲ್ಲ, ಯಾರ್ದೋ ಹೆಸರಿನಲ್ಲಿ ಇವರು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಮೆಸೇಜ್ಗಳನ್ನ ಕಳಿಸೋದು. ದೂರಿನ ಬಳಿಕ ತನಿಖೆಗೆ ಇಳಿದಿದ್ದಾರೆ ಸೈಬರ್ ಪೊಲೀಸರು. 43 ಅಕೌಂಟ್ಗಳ ಜಾಲಾಡ್ತಾ ಇದ್ದಾರೆ ಸೈಬರ್ ಪೊಲೀಸರು. ಬಟ್ ಆ ನಕಲಿ ಅಕೌಂಟ್ ಕ್ರಿಯೇಟ್ ಮಾಡಿರೋದು ಯಾರು ಅಂತಕ್ಕಂಥದ್ದನ್ನು ಪತ್ತೆ ಮಾಡೋದೇ ನಿಜವಾದ ಒಂದು ಸವಾಲು ಸೈಬರ್ ಪೊಲೀಸರಿಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈಗ ಅವರು ನಕಲಿ ಅಕೌಂಟೇ ಕ್ರಿಯೇಟ್ ಮಾಡಿರಬಹುದು, ಅದ್ರ ಮುಖಾಂತರನೇ ಮೆಸೇಜ್ ಮಾಡಿರಬಹುದು. ಬಟ್ ಆ ನಕಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿದ್ದು ಯಾರು ಅಂತಕ್ಕಂಥದ್ದನ್ನು ಸೈಬರ್ ಪೊಲೀಸರು ಪತ್ತೆ ಹಚ್ಚೋದು ಹೇಗೆ? ಅರವಿಂದ, ಬಹಳ ಕ್ಲಿಯರ್ ಆಗಿದೆ. ನಾವು ಯಾವುದೇ ಒಂದು ಅಕೌಂಟನ್ನು, ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಒಂದಷ್ಟು ದಾಖಲೆಗಳನ್ನು ಕೊಡಲೇಬೇಕು. ಒಂದು ಇಮೇಲ್ ID ಇರ್ಬೋದು, ಅಥವಾ ಯಾವುದಾದ್ರೂ ಫೋನ್ ನಂಬರ್ಗಳಿರ್ಬೋದು. ಈ ರೀತಿಯಾದಂಥ ಒಂದಷ್ಟು ದಾಖಲೆಗಳನ್ನು ಕೊಟ್ಟೇ ಮಾಡಬೇಕು. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಅವುಗಳನ್ನು ಕೂಡ ನಕಲಿಯಾಗಿ ಕೊಟ್ಟು ಈ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಅವಕಾಶಗಳು ಕೂಡ ಇದೆ. ಸೊ ಇದು ಆರಂಭಿಕವಾಗಿ ಒಂದಷ್ಟು ಚಾಲೆಂಜಿಂಗ್ ಅನಿಸಿದ್ರು ಕೂಡ ಆಳವಾಗಿ ಇಳಿದು ಇದನ್ನು ತನಿಖೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಏನಾದರೂ ಸೈಬರ್ ತಂಡ ಮುಂದಾದರೆ ನಿಜಕ್ಕೂ ಕೂಡ ಅಂಥವ್ರು ಯಾರು ಅನ್ನುವಂಥದ್ದನ್ನು ಈಸಿಯಾಗಿ, ಅಂದರೆ ಸ್ವಲ್ಪ ಕಷ್ಟವಾದರೂ ಕೂಡ ಪತ್ತೆ ಹಚ್ಚುವಂಥದ್ದು ಸಾಧ್ಯ ಇದೆ. ಸೊ ಆ ನಿಟ್ಟಿನಲ್ಲೂ ಕೂಡ ಸದ್ಯ ಸೈಬರ್ ತಜ್ಞರ ತಂಡಗಳೇನಿದೆ ಅಥವಾ ಸೈಬರ್ ಪೊಲೀಸರೇನಿದ್ದಾರೆ ಅವರು ಆ ಕೆಲಸವನ್ನು ಮಾಡಬೇಕಿದೆ. ಸೊ ನಿನ್ನೆ ನೀಡಿದಂತಹ ದೂರಿನ ಅನ್ವಯವಾಗಿ ಒಂದು 43 ಅಕೌಂಟ್ಗಳ ವಿರುದ್ಧವಾಗಿ ನಟಿ ರಮ್ಯಾ ದೂರನ್ನು ನೀಡಿದರು. ದರ್ಶನ್ ಅಭಿಮಾನಿಗಳ ಹೆಸರಲ್ಲಿ ಬಂದಿರುವಂಥ ಒಂದಷ್ಟು ಅವರ ಹೇಳಿಕೆಗಳು ಅಥವಾ ಕಮೆಂಟ್ಗಳು, ಅವಾಚ್ಯ ಶಬ್ದಗಳಿಂದ ನಿಂದನೆ ಏನಿದೆ, ಇವೆಲ್ಲದಕ್ಕೂ ಕೂಡ ದೂರನ್ನು ನೀಡೋದ್ರ ಮುಖಾಂತರವಾಗಿ ಕಾನೂನು ಸಮರವನ್ನು ಸಾರಿದರು. ಅದಾದ ಬೆನ್ನಲ್ಲೇ ಸೈಬರ್ ಕ್ರೈಮ್ ಪೊಲೀಸರು ಆಕ್ಟಿವ್ ಆಗಿರುವಂಥದ್ದು. ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಮಾಡಿರುವಂತಹ 43 ಅಕೌಂಟ್ಗಳೇನಿದೆ, ಇವರಿಗೆ ಮೆಸೇಜನ್ನು ಅಥವಾ ಸಂದೇಶವನ್ನು ಕಳಿಸಿರುವಂಥದ್ದು, ಕಾಮೆಂಟ್ ಮಾಡಿರುವಂಥ 43 ಅಕೌಂಟ್ಗಳೇನಿದೆ, ಈ ಪೈಕಿ ಸುಮಾರು ಅರ್ಧಕ್ಕೂ ಹೆಚ್ಚು ಅಕೌಂಟ್ಗಳು ನಕಲಿ ಅಂತೇಳಿ, ಅಂದರೆ ಯಾರದ್ದೋ ಹೆಸರಲ್ಲಿ, ಅವರ ನೈಜ ಹೆಸರು ಅಂದರೆ ನಿಜವಾದ ಹೆಸರನ್ನು ಹೊರತುಪಡಿಸಿ ಬೇರೆ ಯಾವುದೋ ಹೆಸರಲ್ಲಿ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತ. ಅರವಿಂದ್, ಒಂದು ಗಮನಿಸಬೇಕಾದಂಥ ಅಂಶ ಅಂತ ಹೇಳಿದ್ರೆ ರೇಣುಕಾಸ್ವಾಮಿ ವಿಚಾರದಲ್ಲೂ ಕೂಡ ಇದೇ ಆಗಿದ್ದಂಥದ್ದು. ರೇಣುಕಾಸ್ವಾಮಿಯೂ ಕೂಡ ತನ್ನದೇ ಆದಂಥ ಒಂದು ಹೆಸರನ್ನು ಮರೆಮಾಚಿ ಬೇರೊಂದು ಹೆಸರಿನಲ್ಲೇ ನಕಲಿ ಅಕೌಂಟ್ನ ಮುಖಾಂತರವಾಗಿಯೇ ಈ ಒಂದು ವಿಚಾರವನ್ನು, ಅಂದರೆ ಮೆಸೇಜನ್ನು ಮಾಡಿದ್ದಂಥದ್ದು. ಅದೇ ನಿಟ್ಟಿನಲ್ಲಿ ಇದು ಕೂಡ ಅದೇ ರೀತಿಯಾಗಿ ಆಗಿದೆ ಅನ್ನುವಂಥದ್ದು ಬಹಳ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದೇ ಕಾರಣಕ್ಕಾಗಿ 43 ಅಕೌಂಟ್ಗಳ ಪೈಕಿ ಪತ್ತೆ ಹಚ್ಚಿದಂಥ ಸಂದರ್ಭದಲ್ಲಿ ಸುಮಾರು ಅರ್ಧಕ್ಕೂ ಹೆಚ್ಚು ಅಕೌಂಟ್ಗಳು ಈ ರೀತಿ ಆಗಿದೆ, ಅಂದರೆ ನಕಲಿ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಪ್ರಾಥಮಿಕವಾಗಿ ಸಿಕ್ಕಿರುವಂಥದ್ದು. ಅವರು ಯಾರು ಏನು ಅನ್ನುವಂಥ ವಿಚಾರವನ್ನು ಸದ್ಯ ಸೈಬರ್ ಪೊಲೀಸರು ಕೂಡ ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆರಂಭಿಕವಾಗಿ ಅವರನ್ನ ಹೆಕ್ಕಿ ತಂದ್ರೆ ಆ ನಂತರದಲ್ಲಿ ಇದರ ಹಿಂದೆ ಯಾರಿದ್ದಾರೆ, ಯಾಕಾಗಿ ಮಾಡಿದ್ರು ಅನ್ನುವಂಥ ವಿಚಾರಗಳೆಲ್ಲವೂ ಕೂಡ ಹೊರಬರುತ್ತೆ. ಸೊ ಆರಂಭಿಕವಾಗಿ ಅವರನ್ನ ಪತ್ತೆ ಹಚ್ಚುವಂಥದ್ದು. ಈಗ ಒಂದಷ್ಟು ಸವಾಲುಗಳಿದ್ರೂ ಕೂಡ ಅದನ್ನ ಆಳವಾಗಿ ಇಳಿದು ತನಿಖೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಪತ್ತೆ ಹಚ್ಚುವಂಥದ್ದು ಸ್ವಲ್ಪ ಕಷ್ಟ ಸಾಧ್ಯ ಅಂತಲೇ ಹೇಳ್ಬೋದಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ರಾಘು, ಧನ್ಯವಾದ. ಬಟ್ ಆದರೂ ದೂರು ತಗೊಂಡ ಮೇಲೆ ಈಗ ಅವ್ರನ್ನ ಪತ್ತೆ ಹಚ್ಚುವ ಕೆಲಸ ಆಗತ್ತೆ. ಬೇರೆ ಬೇರೆ ಮಾರ್ಗಗಳಿದೆ. ಸ್ವಲ್ಪ ಈ ಪ್ರಕರಣದಲ್ಲಿ ಆಳಕ್ಕಿಳಿಬೇಕು, ಆ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಕೇವಲ ದರ್ಶನ್ ವಿರುದ್ಧ ಮಾತ್ರ ಅಲ್ಲ, ನಟಿ ರಮ್ಯಾ ದರ್ಶನ್ ವಿರುದ್ಧನೂ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಟ ದರ್ಶನ್ ಹೇಳಬೇಕು ತಮ್ಮ ಅಭಿಮಾನಿಗಳಿಗೆ. ಸೊ ನಟ ದರ್ಶನ್ಗೂ ಚಾಟಿ ಬೀಸಿದ್ದಾರೆ ನಟಿ ಮತ್ತು ಮಾಜಿ ಸಂಸದೆ ರಮ್ಯಾ. ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸಿದಾಗಲೇ ದೂರು ಕೊಡಬೇಕಾಗಿತ್ತು. ಅವತ್ತೇ ದೂರು ಕೊಟ್ಟಿದ್ದಿದ್ರೆ ದರ್ಶನ್ ಫ್ಯಾನ್ಸ್ ತೊಂದರೆ ಕೊಡ್ತಿರಲಿಲ್ಲ. ಈಗಲಾದರೂ ದರ್ಶನ್ ತಮ್ಮ ಫ್ಯಾನ್ಸ್ಗೆ ಬುದ್ಧಿ ಹೇಳಬೇಕು, ಇಲ್ಲದೆ ಹೋದರೆ ಪರಿಣಾಮ ಗಂಭೀರವಾಗುತ್ತೆ ಅಂತ. ಬಟ್ ದರ್ಶನ್ ತಮ್ಮ ಅಭಿಮಾನಿಗಳಿಗೆ ಬುದ್ಧಿ ಹೇಳ್ತಾರಾ ಅನ್ನೋದೇ ಈಗ ಸದ್ಯಕ್ಕಿರ್ತಕ್ಕಂಥ ಪ್ರಶ್ನೆ.
ದರ್ಶನ್ ನಿಮ್ಮ ಸಹ ಕಲಾವಿದ, ನೀವು ಹಿಂದೆ ಕೂಡ ಅವ್ರ ಜೊತೆ ಆಕ್ಟ್ ಮಾಡಿದ್ದೀರಾ. ನೀವೇನಾದ್ರು ಇವತ್ತು ಆ ವಿಚಾರವಾಗಿ ಈ ಥರ ಆಗಿರಿ, ನೀವೇನಾದರೂ ಒಂದು ಮೆಸೇಜ್ ಹಾಕಿ ಅಥವಾ ಫೋನ್ ಇಲ್ಲಪ್ಪ, ನಾನು ಯಾವತ್ತೂ ಇಂಡಸ್ಟ್ರಿ ಅವ್ರ ಹತ್ರ ನಾನೇನು ಅಷ್ಟು ಐ ಡೋಂಟ್ ಕೀಪ್ ಡೈರೆಕ್ಟ್ ಟಚ್. ಏನಿದ್ರೆ ಅಷ್ಟಕ್ಕಷ್ಟೇ ಕೆಲಸ ಅಷ್ಟೇ ಬಿಟ್ಟು ನಾನು ಐ ಡೋಂಟ್ ಮಿಂಗಲ್ ಮಚ್. ಸೊ ಹಾಗಾಗಿ ಅವ್ರ ನಂಬರು ಇಲ್ಲ ನನ್ನ ಹತ್ರ ಆ್ಯಂಡ್ ಐ ಆಮ್ ನಾಟ್ ಇನ್ ಟಚ್ ವಿತ್ ಹಿಮ್. ಒಂದು ಮದುವೆಲಿ ಸಿಕ್ಕಿದಾಗ ಮಾತಾಡ್ಸಿದ್ರು, ಬಟ್ ಇದು ಬಿಫೋರ್ ರೇಣುಕಾ ಸ್ವಾಮಿ. ಅವಾಗ ಚೆನ್ನಾಗೇ ಮಾತಾಡ್ಸಿದ್ರು, ನಾನು ಚೆನ್ನಾಗಿ ಮಾತಾಡ್ಸಿದೆ ಅಷ್ಟೇ. ಈ ಇನ್ಸಿಡೆಂಟ್ ಆದ್ಮೇಲೆ ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ದೀರಾ, ತುಂಬಾ ಕಡೆ ಮೀಡಿಯಾದಲ್ಲೂ ಬಂದಿದೆ. ದರ್ಶನ್ ಒಂದು ವಿಡಿಯೋ ಮಾಡಿ ಬಿಡ್ಬೋದಿತ್ತಲ್ಲ ಮೇಡಮ್, ಈ ರೀತಿಯಾಗಿ ಮಾಡಬಾರ್ದು, ಫ್ಯಾನ್ಸ್ಗಳು ಈ ತರ ಮಾಡಬಾರ್ದು ಅಂತ ಒಂದು ವಿಡಿಯೋ ಮಾಡ್ಬೋದಿತ್ತು. ದರ್ಶನ್ ಈ ವಿಚಾರದಲ್ಲಿ ಜವಾಬ್ದಾರಿ ಇಲ್ವಾ ಅಂತ? 100% ಅವ್ರ ಜವಾಬ್ದಾರಿ ಇದೆ. ಅವರು ಇದನ್ನ ಮುಂಚೆನೇ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಅವ್ರು ಮುಂಚೆನೇ ಮಾಡಿದಿದ್ರೆ ರೇಣುಕಾ ಸ್ವಾಮಿ ಅವರು ಈ ಥರ ಮೆಸೇಜ್ಗಳು ಕಳಿಸ್ತಾ ಮೇ ಬಿ ಹಿ ವುಡ್ ನಾಟ್ ಹ್ಯಾವ್ ಸೆಂಟ್ ಆಲ್ಸೋ. ಯಾರಿಗೂ ಗೊತ್ತು ಅಲ್ವಾ? ಯಾಕಂದರೆ ರೇಣುಕಾ ಸ್ವಾಮಿ ದರ್ಶನ್ ಫ್ಯಾನ್ ಅಲ್ವಾ. ಅವ್ರು ಮುಂಚೆನೇ, ನಾನು 2 ವರ್ಷ ಮುಂಚೆನೇ ಹೇಳಿದ್ದೆ ಈ ಥರ ಆಗ್ತಾ ಇದೆ ಅಂತ. ಅಟ್ಲೀಸ್ಟ್ ಅವಾಗ ಏನಾದರೂ ಅವ್ರು ಕ್ರಮಕ್ಕೆ ತೊಗೊಂಡಿದ್ರೆ, ಈ ಥರ ಅವ್ರ ಫ್ಯಾನ್ಸಿಗೆ ಹೇಳಿದಿದ್ರೆ ಮೇ ಬಿ ರೇಣುಕಾ ಸ್ವಾಮಿ ಇನ್ಸಿಡೆಂಟ್ ಆಗದೇ ಇರ್ಬೋದೇನೋ. 1 ಸೆಕೆಂಡ್ ಸರ್. ಪವಿತ್ರ ಗೌಡಂಗೆ ಮೆಸೇಜ್ ಮಾಡಿಕ್ಕೆ ರೇಣುಕಾ ಸ್ವಾಮಿಗೆ ಅಂತ ಶಿಕ್ಷೆ ಆಯಿತು. ಈಗ ನಿಮಗೂ ಮೆಸೇಜ್ ಮಾಡಿದ್ರೆ ಆ ಥರ ಕೊಡ್ತಾರೆ ಅಂತ ಯಾವ ಥರ ಶಿಕ್ಷೆ? ಇಲ್ಲಪ್ಪ, ನಾವು ವೆರೋಲ್ ಇಲ್ಲ. ಅದೇ ಐ ಆಮ್ ಆಸ್ಕಿಂಗ್, ನಾವು ಮರ್ಡರ್ ಮಾಡೋಕ್ಕಾಗುತ್ತೆ ಎಲ್ಲರೂ, ಅಥವಾ ಅವ್ರು ಮರ್ಡರ್ ಮಾಡೋಕ್ಕಾಗುತ್ತಾ? ಇಟ್ಸ್ ನಾಟ್ ಲೈಕ್ ದ್ಯಾಟ್, ರೈಟ್? ವಿ ಲಿವ್ ಇನ್ ಅ ಸಿವಿಲೈಸ್ ಸೊಸೈಟಿ. ಒಂದು ಲಾ ಅಂತ ಇದೆ, ಒಂದು ಪೊಲೀಸ್ ಅಂತ ಇದೆ, ಒಂದು ಕಾನ್ಸ್ಟಿಟ್ಯೂಷನ್ ಅಂತ ಇದೆ. ವಿ ಆಲ್ ಹ್ಯಾವ್ ಟು ಅಬೈಡ್ ಬೈ ಇಟ್. ಅಕಸ್ಮಾತ್ ಅದು ಆಗದೆ ಹೋದರೆ ಜಸ್ಟ್ ಇಮ್ಯಾಜಿನ್ ವಾಟ್ ವಿಲ್ ಹ್ಯಾಪನ್ ಟು ಸೊಸೈಟಿ. ಇಟ್ಸ್ ಶಾಕಿಂಗ್. ಮೇಡಮ್, ದರ್ಶನ್ ರೈಟ್. ಇನ್ನು ದೂರನ್ನು ಕೊಟ್ಟಿದ್ದಾರಲ್ಲ ನಟಿ ರಮ್ಯಾ, ಏನಿದೆ ಹಾಗಾದರೆ ದೂರಿನಲ್ಲಿ? ಯಾವ್ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ? ಅವರ 4 ಪುಟಗಳ ದೂರಿನಲ್ಲಿ ಏನೆಲ್ಲ ಅಂಶಗಳು ಪ್ರಸ್ತಾಪ ಆಗಿದೆ ಅಂತ. ನಟಿ ರಮ್ಯಾಗೆ ಅಶ್ಲೀಲ ಸಂದೇಶ ಪ್ರಕರಣ, ದರ್ಶನ್ ಫ್ಯಾನ್ಸ್ ವಿರುದ್ಧ ನಟಿ ರಮ್ಯಾ ಈಗ ದೂರನ್ನು ದಾಖಲು ಮಾಡಿದ್ದಾರೆ. ನಿನ್ನೆ ಅವ್ರು ಹೋಗಿ ದೂರು ಕೊಟ್ಟಿದ್ದಾರೆ ಪೊಲೀಸ್ ಕಮಿಷನರ್ಗೆ. ಡಿ ಫ್ಯಾನ್ಸ್ ವಿರುದ್ಧ FIR ದಾಖಲಾಗಿದೆ. A1 ಪ್ರಮೋದ್ ಗೌಡ ಸೇರಿ 43 ಖಾತೆ ವಿರುದ್ಧ FIR ಆಗಿದೆ. ಸೆಂಟ್ರಲ್ ಸೈಬರ್ ಕ್ರೈಮ್ಗೆ ಕೇಸ್ ರವಾನೆಯನ್ನು ಮಾಡಿದ್ದಾರೆ ಕಮಿಷನರ್. ಸೊ ಆ ದೂರಿನಲ್ಲಿ ಹಲವಾರು ವಿಚಾರಗಳನ್ನು ಇವರು ಪ್ರಸ್ತಾಪ ಮಾಡಿದ್ದಾರೆ. ಏನು ಪ್ರಸ್ತಾಪ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಲ್ಲ. ಈಗ ಆ ದೂರಿನಲ್ಲಿ ಅವ್ರು ಏನು ಯಾವ್ಯಾವ ವಿಚಾರ ಹೇಳಿದ್ರು, ಏನೇನು ಹೇಳಿದ್ರು ಅಂತಂದ್ಬಿಟ್ಟು. ಸೊ ಅವರು ಕೆಲವೊಂದು ಬಹಳ ಬಹಳ ಅಸಮಾಧಾನ ವ್ಯಕ್ತಪಡಿಸ್ಕೊಂಡಿದ್ದಾರೆ ತಮ್ಮ ದೂರಿನಲ್ಲಿ. ಸೊ ಅದರಲ್ಲಿ ಅವ್ರು ಹೇಳ್ತಾರೆ, 4 ಪುಟಗಳ ದೂರು, 43 ಅಕೌಂಟ್ಗಳಿಂದ ಬಂದ ಸಂದೇಶಗಳ ಬಗ್ಗೆ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ದರ್ಶನ್ ವಿರುದ್ಧದ ಕೊಲೆ ಪ್ರಕರಣ ಅವ್ರು ಹೇಳ್ತಾರೆ ಎಲ್ಲಿಂದ ಶುರುವಾಯಿತು ಅಂತ ನೋಡಿ. ದರ್ಶನ್ ವಿರುದ್ಧದ ಕೊಲೆ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇತ್ತು. ನ್ಯಾಯಾಲಯದ ಕಲಾಪಗಳನ್ನು ಹಲವು ಮಾಧ್ಯಮಗಳು ವರದಿ ಮಾಡಿದ್ವು. ಅದೇ ಈಗ ಕಳೆದ ವಾರ ಎಲ್ಲ ಆಯ್ತಲ್ಲ, ಜಾಮೀನು ರದ್ದತಿ ಕುರಿತಂತೆ ವಾದ ಪ್ರತಿವಾದಗಳು, ಅದನ್ನು ಮಾಡಿದ್ದು ನಿಜ. ಮಾಜಿ ಸಂಸದೆಯಾಗಿ ವಿವಿಧ ಸುದ್ದಿ ವರದಿಯನ್ನು ನಾನು ಹಂಚಿಕೊಂಡಿದ್ದೆ. ಮಾಜಿ ಸಂಸದೆಯಾಗಿ ನಾನು ಹಂಚಿಕೊಂಡಿದ್ದೆ. ಸುಪ್ರೀಂ ಕೋರ್ಟ್ ಕಲಾಪದ ವರದಿಯನ್ನೂ ನಾನು ಹಂಚಿಕೊಂಡಿದ್ದೆ. ಅಲ್ಲೇನೇನು ಆಗ್ತಾ ಇದೆ ಅನ್ನೋದನ್ನು ಹಂಚಿಕೊಂಡಿದ್ದೆ. ಈ ಕಾರಣಕ್ಕಾಗಿ ವಿವಿಧ ಖಾತೆಗಳಿಂದ ಅಸಹ್ಯ, ಅವಹೇಳನ, ಭಯಾನಕ ಸಂದೇಶವನ್ನು ಕಳಿಸಿದರು ನನಗೆ ಕಳುಹಿಸಲಾದ ಸಂದೇಶಗಳು ಸ್ತ್ರೀ ದ್ವೇಷದಿಂದ ಕೂಡಿದ್ವು. ಅವುಗಳನ್ನು ದೂರಿನಲ್ಲಿ ಉಲ್ಲೇಖಿಸಲು ಸಹ ಸಾಧ್ಯ ಆಗ್ತಾಯಿಲ್ಲ, ನನಗೆ ಬರೆಯೋಕ್ಕಾಗ್ತಿಲ್ಲ, ಅಷ್ಟು ಕೆಟ್ಟದಾಗಿತ್ತು. ಆದ್ದರಿಂದ ನನ್ನ ದೂರಿನೊಂದಿಗೆ ಸಂದೇಶಗಳ ಲಿಂಕ್ಗಳನ್ನು ನಾನು ಲಗತ್ತಿಸುತ್ತಿದ್ದೇನೆ. ಆ ಲಿಂಕ್ನ ಕೂಡ ಹಾಕಿದ್ದಾರೆ. ದರ್ಶನ್ ಅಭಿಮಾನಿಗಳ ಪೋಸ್ಟು ಅತಿರೇಕವಾಗಿದೆ. ದರ್ಶನ್ ಫ್ಯಾನ್ಸ್ ಬಳಸಿರುವ ಭಾಷೆ ಅಶ್ಲೀಲ ಮತ್ತು ಕೊಳಕು. ನನ್ನ ಜೀವಕ್ಕೆ ನೇರ ಬೆದರಿಕೆ ಒಡ್ಡಿದ್ದಾರೆ. ನಾಗರಿಕ ಸಮಾಜ ಆತ್ಮಸಾಕ್ಷಿಯನ್ನು ಅಲುಗಾಡಿಸಿದೆ ಇದು. ಮತ್ತು ಈ ಥರ ಎಲ್ಲ ಅಂದರೆ ಯಾವುದೇ ಹೆಣ್ಣುಮಗು ಆಗಲಿ ಹೀಗೆಲ್ಲ ಆದರೆ ದುಷ್ಕರ್ಮಿಗಳ ವಿರುದ್ಧ ಅತ್ಯಂತ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಪೋಸ್ಟ್ಗಳನ್ನು ತೆಗೆದುಹಾಕೋದಕ್ಕೆ ಸೂಕ್ತ ಪ್ರಕ್ರಿಯೆಯನ್ನು ಆರಂಭ ಮಾಡಬೇಕು ಅಂತ ಅವರ 4 ಪುಟಗಳ ದೂರಿನಲ್ಲಿ ಅವರು ಕೇಳಿಕೊಂಡಿದ್ದಾರೆ. ಅದನ್ನು ಈಗಾಗಲೇ ಕೊಟ್ಟಿದ್ದಾರೆ. ಅದನ್ನು ಸೆಂಟ್ರಲ್ ಸೈಬರ್ ಕ್ರೈಮ್ಗೆ ಕೇಸ್ ರವಾನೆಯಾಗಿದೆ, FIR ಆಗಿದೆ. ಈಗ ಪೊಲೀಸರು ಆ ಪ್ರಕರಣದ ತನಿಖೆಯನ್ನು ಕೈಗೊಂಡಿದ್ದಾರೆ. ಎಲ್ಲ ನಕಲಿ ಅಂತ ಗೊತ್ತಾಗಿದೆ. ನಕಲಿ ಆದರೂ ಕೂಡ ಪ್ರಕರಣದ ಬೆನ್ನು ಹತ್ತಲೇಬೇಕು. ಆರೋಪಿಗಳು ಯಾರು ಅಂತ ಪತ್ತೆ ಹಚ್ಚಬೇಕು. ಸಾಮಾನ್ಯ ಜನರಿಗೆ ಎಲ್ಲೋ ಒಂದು ಕಡೆ ಹೋಪ್ ಇದೆ ನಮಗೆ ಜಸ್ಟಿಸ್ ಸಿಗುತ್ತೆ ಅಂತ. ಅದಾದಮೇಲೆ ಟ್ರೋಲ್ಗಳೆಲ್ಲ ಶುರು ಮಾಡಿಕೊಂಡ್ರು. ನನಗೆ ಅನ್ನಿಸ್ತು ಈ ರೇಣುಕಾ ಸ್ವಾಮಿಗೂ ಮತ್ತು ಇವರು ಮೆಸೇಜ್ ಮಾಡೋದಕ್ಕೂ ಏನೂ ವ್ಯತ್ಯಾಸನೇ ಇಲ್ಲ. ಸೊ ಹಾಗಾಗಿ ನಾನು ಇವತ್ತು ಬಂದು ಕಮಿಷನರ್ ಸಾಹೇಬ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ. ಇಲ್ಲಿ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಕಮಿಷನರ್ ಆಫೀಸಲ್ಲಿ, ಸೊ ಅಲ್ಲಿಗೆ ಅವರು ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದರಿಂದ ಸಮಾಜಕ್ಕೆ ಒಂದು
ಮೆಸೇಜ್ ಹೋಗ್ಬೇಕಂತ ನಾನು ಇಷ್ಟಪಡ್ತೀನಿ. ಎಲ್ಲ ಹೆಣ್ಮಕ್ಳು ಪರ ನಾನು ಈ ಕಂಪ್ಲೇಂಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಐ ಡೋಂಟ್ ಥಿಂಕ್ ಅವರಿಬ್ರು ನನ್ನ ಬಗ್ಗೆ ಹೇಳಿದಾರೆ ಅಂತ ನನಗೆ ಅನ್ಸಲ್ಲ. 100% ಅವ್ರ ಜವಾಬ್ದಾರಿ ಇದೆ. ಯಾಕಂದರೆ ರೇಣುಕಾ ಸ್ವಾಮಿ ದರ್ಶನ್ ಫ್ಯಾನ್ ಅಲ್ವಾ, ಅವ್ರು ಹೇಳ್ಬೇಕಲ್ವಾ ಫ್ಯಾನ್ಸ್ಗೆ. ಕೊಟ್ಟ ಮೇಲೆ ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತಾರೆ ಪೊಲೀಸು. ಸೋಷಿಯಲ್ ಮೀಡಿಯಾದಲ್ಲಿ ಈಗೆಲ್ಲ ನಾವು ಮಾನಿಟ್ರ್ ಮಾಡ್ತಾ ಇದ್ದಾರೆ. ಯಾವುದು ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳಿರುತ್ತೆ ಅವನ್ನೆಲ್ಲ ಕೂಡ ಐದರ್ ಬ್ಲಾಕ್ ಮಾಡ್ತಾರೆ, ಇಲ್ಲ ಅವರು ಕಂಪ್ಲೇಂಟ್ ಯಾರಾದರೂ ಕೊಟ್ಟರೆ ಅದನ್ನು ಕಂಪ್ಲೇಂಟ್ ತೊಗೊಂಡು ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ರಮ್ಯಾ ಅವರು ಇದನ್ನು ಕಂಪ್ಲೇಂಟ್ ಮಾಡಿದರೆ FIR ಆಗುತ್ತೆ, ಕಾನೂನಿನ ಕ್ರಮನೂ ಆಗುತ್ತೆ. ನಾನು ಅದನ್ನು ಸುಮೋಟೋ ಕೇಸು ಸಹ ನಾನು ದಾಖಲೆ ಮಾಡಿಕೊಂಡು ಕಮಿಷನರ್ ಅವ್ರಿಗೆ ಕಳಿಸ್ಕೊಡ್ತೇನೆ. ಸೊ ಆ ಥರ, ಯಾಕಂದರೆ ಇಲ್ಲ ಅಂತಂದರೆ ಏನಾಗುತ್ತೆ, ಒಬ್ರು ನೋಡ್ಕೊಂಡು ಇನ್ನೊಬ್ರು, ಇನ್ನೊಬ್ರು ನೋಡ್ಕೊಂಡು ಇನ್ನೊಂದು ಹೆಣ್ಮಗಳಿಗೆ ಮಾನಹಾನಿ ಮಾಡ್ತಾನೆ ಹೋಗ್ತಾರೆ.